ಮಾಡ್ತಾರೆ ಪಿಕ್ಚರ್ ಶೂಟಿಂಗ್ ಹತ್ತು ದಿವಸ ಶೂಟ್ ಮಾಡಿದ್ರು. ಅದಾದ್ಮೇಲೆ ಇದೆ ಸೆಕೆಂಡ್ ಟೈಮ್ ಬರ್ತಾರೆ, ಅದು ಬಂದೇ ಇರಲಿಲ್ಲ. ಅದು ಇಂಥ ಸಮಾರಂಭ ಬಂದಿದ್ದು ನನಗೆ ಭಾಳ ಖುಷಿ ಕೊಡ್ತದೆ. ಟ್ರೆಡಿಷನಲ್ ಡೇ ಅಂತ ನಾವು ಕಾಲೇಜ್ ಕ್ಲಾಸ್ ನೋಡಿದ್ವಿ. ಟ್ರೆಡಿಷನಲ್ ಡೇ ಅಂದರೆ ನನಗೆ ಫಸ್ಟ್ ಟೈಮ್ ನಮ್ಮ ಕಲ್ಚರ್, ನಮ್ಮ ಭಾರತೀಯ ಎಲ್ಲ ಕಲ್ಚರ್, ಎಲ್ಲ ಭಾರತೀಯರು ಎಲ್ಲ ಜಾತಿಗಳು ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಹಲವಾರು ಎಕ್ಸಿಬಿಷನ್ ಭಾಳ ಖುಷಿಯಾಗ್ತದೆ. ಅಂದರೆ ಈ ರೀತಿ ಒಂದು ಸಮಸ್ಯೆ ನಡೆಸಲು ಈಗ ಹಲವಾರು ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಷ್ಟು ಮಟ್ಟಿಗೆ ಬೆಳೆಯಿಂದ ಎಲ್ಲ ಟೈಪ್ ಎಲ್ಲ ಊರಿನ ಜನರು ಅವರು ಬಾಡಿ ಮಾಡಿ ಬರ್ತಾ ಇದ್ದಾರೆ. ನಮ್ಮದು ಬಂದು ಕಂಸಾಳೆ, ನಾವೆಲ್ಲ ಸ್ವಲ್ಪ ಅಸೋಸಿಯೇಟ್ ಆಗಿದ್ದೀವಿ. ಕಂಸಾಳೆ ಹಾಗೂ ಇದೇ ಊರಿನ ಯಕ್ಷಗಾನ, ಯಕ್ಷಗಾನ ಸಿನಿಮಾ ಒಂದು 10 minutes ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರೆ ಅದು ಒಂದು ಭಾಗ್ಯ ಸಿಕ್ತು. ಇದೆಲ್ಲ ಮರೆಯೋಕ್ಕೆ ಆಗಲ್ಲ, ಒಂದು ಅದೃಷ್ಟ. ಯಾಕಂದರೆ 40 years ಆಯಿತು ಇಂಡಸ್ಟ್ರಿಗೆ ಬಂದು, ಮದುವೆ ಆಗಿ 40 ವರ್ಷ ಆಯಿತು. ಯಾವುದೇ ರೀತಿ ಸಬ್ಜೆಕ್ಟ್ ಗೊತ್ತಾಗ್ತಾ ಇಲ್ಲ. ಈ ಸಮಾರಂಭ ಬಂದಾಗ ನೀವೆಲ್ಲ ನೋಡಿದಾಗ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬಂದು ಎಲ್ಲ ಭಾಷೆಯ ಜನ ಒಟ್ಟಿಗೆ ಕೂಡಿಲ್ಲ. ಅದು ಭಾಳ ಖುಷಿಯಾದ ವಿಷಯ. ಕರ್ನಾಟಕದ ಸಾಧನೆಯನ್ನು ಪ್ರೂವ್ ಮಾಡಿದ್ದೀವಿ. ಕರ್ನಾಟಕ ಜನತೆ ಕೇಳಿದ್ರೆ ಯಾರೇ ಬರಲಿ ಅವ್ರಿಗೆಲ್ಲ ಪ್ರೀತಿಯಿಂದ ಕೈ ತೋರಿಸಿ ಸ್ವಾಗತಿಸ್ತಾರೆ. ಅದು ನಮ್ಮ ಭಾಷೆಯ ಒಂದು ಟೇಸ್ಟ್ ಇರ್ಬೋದು, ಇಲ್ಲ ನಮ್ಮ ಜನರ ಒಂದು ಕಲ್ಚರು, ಒಂದು ಅವರ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು. ಆ ಕ್ಯಾರೆಕ್ಟರ್ ನಾವು ಅಟ್ರಾಕ್ಟ್ ಆಗಿದೆ. ಕರ್ನಾಟಕ ಯಾಕೆ ಬೇರೆ ಅಟ್ರಾಕ್ಟ್ ಆಗಿರುತ್ತೆ? ಫಿಸಿಕ್ಸ್ ಇನ್ನೊಂದು ಜಗ್ರಾಫಿಕಲ್ಲಿ ನೀವು ಈ ವೆದರಿಂದ ನೋಡಿದಾಗ ಎಲ್ಲ ರೀತಿಯಿಂದ ನಮಗೆ ಕರ್ನಾಟಕ ಅಟ್ರಾಕ್ಟ್ ಆಗುತ್ತೆ. ಸೊ ಅಂಥ ಊರಿಗೆ ನಾವೆಲ್ಲ ಇರೋದು ನಮಗೆ ಪ್ರೀತಿ ತೋರಿಸಿರೋದು ನಾವು ಪುಣ್ಯ ಅಂತ ಭಾವಿಸ್ತೀವಿ. ಇವತ್ತಿನ ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಯಾಕಂದರೆ ಒಂದು 10 days ಬ್ಯಾಕ್ ಬಂದು ನನಗೆ ಕೇಳಿದ್ರು, ಬರಬೇಕಂತ ಕೇಳಿದ್ರು. ನಾನು ಈಗ ಬರೋದು ಗೊತ್ತಾಗಿದೆ. ನನ್ನ ಡಿಗ್ರಿ ಇತ್ತು, ನೈಟ್ ಬರ್ಕೊಂಡಿದ್ದೆ. ಫೈನಾನ್ಸ್ ಬಂತು, ಇವಾಗ 5ನೇ ತಾರೀಕು ಫೈನಾನ್ಸ್. ಆ್ಯಂಡ್ ನಿಮ್ಮ ಸ್ಟೂಡೆಂಟ್ ಒಬ್ಬರು ಅಲ್ಲಿ ಡಿಗ್ರಿ ಇದ್ದಾರೆ. ಸುಜನಿ ಅಂತ ಈ ಸರಿ ಕಾಲೇಜ್ ಅವರು ಹೇಳ್ತಿರ್ತಾರೆ, ನಾನು ಇದೇ ಕಾಲೇಜಲ್ಲಿ ಹೋಗಿದ್ದೆ, ನಾನು ಹೋಗ್ತಾ ಇದ್ದೀನಿ. ಭಾಳ ಖುಷಿಯಾಗಿ ನೋಡಿ ಎಲ್ಲಿಂದ ಇಲ್ಲಿ ಸಂಬಂಧ ಹೊಂದ್ಕೊಂಡಿದ್ದಾರೆ ನಿಮ್ಮ ಕಾಲೇಜಲ್ಲಿ. ಆ ರೀತಿ ಸಾಕಷ್ಟು ಜನ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೋದು ಹೇಳ್ತಾರೆ. ಸೊ ಭಾಳ ಖುಷಿಯಾಗುತ್ತೆ.